हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः महावः जातवेदो लक्ष्मीमपगामिनीं यस्यां हिरण्यं विन्देयञ्जामश्वं पुरुषादहम् अश्वपूर्वां रथमज्जां हस्तिनादप्रबोधिनीं श्रियं देवीं वह्वये श्रेर्मा देवीयुषदाम् पांसोऽस्मितां हिरण्यप्राकारामार्द्रां ज्वलन्तीं तर्तां तर्पयन्तीं पद्मे स्थितां पद्मवर्णां तामिहो वह्वये श्रियम् चन्द्रां प्रभासां यशसा ज्वलन्तीं श्रियं लोके देवदुष्टामुदारां तां पद्मिनीं शरणमहं प्रपद्ये लक्ष्मीर्मे नश्यतां त्वां वृणे आदित्यवर्णे तव सोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाष्टबाह्या लक्ष्मीः उपैतुमां देवसखः कीर्तिष्ठमनिवासः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्तिपातामलान् ज्येष्ठामलक्ष्मीर्नाशयाम्यहम् अहोदिमसमृद्धिं च सर्वान् निर्णुद मे गृहान् गन्धद्वारान् दुराधर्षान् नित्यपुष्टाङ्गरीषिणीम् ईश्वरीं सर्वभूतानां तामिहो वह्वये श्रियम् मनसः काममाकोतिं वाचः सत्यमशीमहे पशूनां रूपमन्नस्य मयि श्रेयतां यशः तर्दमे अप्रयाभूता मयि सम्भव तर्दमा श्रियं वातय मे कुले मातरं पद्ममालिनीम् आवस्रजन्तस्निग्धानि चिक्लीकवसमे गृहे निजदेवीं मातरं श्रियं वासय मे कुले आर्द्रां पुष्करीं पुष्टिं सुवर्णां ಹೇಮಮಾಲಿನೀಂ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವರಹ ಸಾಲಿಗ್ರಾಮಕ್ಕೆ ಅಭಿಷೇಕ ನಡೆಯುವುದಕ್ಕೂ ಮುನ್ನ ಹನುಮನ ಪ್ರಾರ್ಥನೆ ಮಾಡ್ತಾ ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಸಹಿತ ಇಲ್ಲಿ ಆರಾಧನೆ ಮಾಡ್ತಾ, ಎಷ್ಟೇ ಆದರೂ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ, ರೋಮರೋಮದಲ್ಲೂ ಸಹಿತ ರಾಮನಾಮವನ್ನೇ ನಿರಂತರ ಪಠನೆ ಮಾಡುವಂಥ, ಕರ್ನಾಟಕದಲ್ಲೇ ಹುಟ್ಟಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಸೇವೆಗಾಗಿ ಮುಡುಪಾಗಿ ಇರತಕ್ಕಂಥ, ಇಂದಿಗೂ ಚಿರಂಜೀವಿ ಅಂತಲೇ ಹೆಸರಾಗಿರ್ತಕ್ಕಂಥ, ಇಂದಿಗೂ ಸ್ವಾಮಿ ಹಿಮಾಲಯದಲ್ಲಿ ವಾಸ ಮಾಡ್ತಿದ್ದಾನೆ, ಹಿಮಾಲಯದಲ್ಲಿ ನಿಂತು ರಾಮನಾಮವನ್ನು ಜಪ ಮಾಡ್ತಿದ್ದಾನೆ ಎಂಬತಕ್ಕಂಥ ಕುರುಹುಗಳು ಸಾಕಷ್ಟು ಸಿಗ್ತಾ ಇರುತ್ತೆ ಆಗಾಗ. ಆದರೂ ಪ್ರತಿ ಒಂದು ಊರು, ತಾಲೂಕು, ಗ್ರಾಮ, ಡಿಸ್ಟಿಕ್ಕು ಎಲ್ಲ ಕಡೆಯಲ್ಲೂ ಸಹಿತ ಹನುಮನ ನಾವು ನೋಡ್ತೀವಿ. ಹನುಮನಿಗೆ ಮತ್ತೊಂದು ಹೆಸರಿದೆ, ಊರು ಕಾಯುವ ಹನುಮ ಅಂತ. ಅಂದರೆ ಇಡೀ ಜಗತ್ತನ್ನೇ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಹಿತ ಕಾಪಾಡುವಂಥ ಗುಣ ಹನುಮನಲ್ಲಿದೆ. ಹನುಮನಲ್ಲಿ ಒಂದು ಜಾತಿ ಮತ ಭೇದವಿಲ್ಲ, ಎಲ್ಲರೂ ಸಹಿತ ಹನುಮನ ಒಪ್ತಾರೆ. ಕಾರಣ ವಾನರನಾಗಿರ್ತಕ್ಕಂಥ, ವಾನರನ ಅಂಶದಲ್ಲಿರ್ತಕ್ಕಂಥದ್ರಿಂದ. ಇನ್ನೊಂದು ದೊಡ್ಡವರು ಹೇಳ್ತಾರೆ, ಮಂಗನಿಂದ ಮಾನವ ಅಂತ. ಅದರಿಂದ ನಾವೆಲ್ಲರೂ ಸಹಿತ ಹನುಮನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮಾಂಕಿತವನ್ನು ನಿರಂತರ ಪಠನೆ ಮಾಡುವಂಥದ್ದು, ಅದರಲ್ಲೂ ಈ ಶುಭ ದಿನ ಇದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಪ್ರಾರ್ಥನೆ, ಹನುಮನ ಆರಾಧನೆ ಜೊತೆಗೆ ಸ್ವಾಮಿಯ ಮಹಾಪ್ರಾರ್ಥನೆಯನ್ನು ಮಾಡಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ, ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ ಇವತ್ತು ನಡೀತಕ್ಕಂತಹ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಶ್ರೀ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹದೊಂದಿಗೆ ವರಾಹದೇವರ ಅನುಗ್ರಹ ಉಂಟಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಪ್ರತಿ ಶನಿವಾರ ಮತ್ತು ಭಾನುವಾರ ಸರಿಸುಮಾರು 11 ಗಂಟೆ 50 ನಿಮಿಷಕ್ಕೆ ತಾಯಿ ಮಹಾಲಕ್ಷ್ಮಿ ಮತ್ತು ಭೂವರಹ ಸಾಲಿಗ್ರಾಮಕ್ಕೆ ಅಭಿಷೇಕ ಗರ್ಭಗುಡಿಯಲ್ಲಿ ನಡೆಯುತ್ತೆ. ಆದರೆ ಅದಕ್ಕೂ ಮುನ್ನ ಬರ್ತಕ್ಕಂಥ ಭಕ್ತರು ತಮ್ಮ ಕರಹಸ್ತದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಿಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕವನ್ನು ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮವನ್ನು ತಾವು ಸ್ಪರ್ಶಿಸಿ ಅಭಿಷೇಕ ಮಾಡುವಂಥ ಭಾಗ್ಯ ಈ ನಿಮ್ಮ ಮಹರ್ಷಿ ಮಂದಿರದಲ್ಲಿದೆ. ಹಾಗಾಗಿ ಪ್ರತಿನಿತ್ಯದ ಅಭಿಷೇಕ ಬೆಳಗ್ಗೆ 6ರಿಂದ 6:30 ಮಹಾಮಂಗಳಾರತಿ ಆದರೆ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಭಾನುವಾರ, ಅದರಲ್ಲೂ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ
ಮಧ್ಯಾಹ್ನ 11:50 ತಾಯಿ ಮಹಾಲಕ್ಷ್ಮಿಗೆ ಇವತ್ತು ಭೂವರಹ ಸಾಲಿಗ್ರಾಮಕ್ಕೆ ಇಲ್ಲಿ ಅಭಿಷೇಕ ನಾವು ಮಾಡ್ತೀವಿ. ಅದಾದ ನಂತರ ಮಹಾಮಂಗಳಾರತಿ. ಇವತ್ತಂತೂ ಅತ್ಯದ್ಭುತವಾದಂಥ ಹನುಮ, ಪುಟ್ಟ ಹನುಮ, ವಿಶೇಷ ಹನುಮ. ಆ ಹನುಮನ ನೋಡಲಿಕ್ಕೆ ಒಂದು ಆನಂದ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮ ಎಲ್ಲರೊಳಗೆ ಒಬ್ಬನಾಗಿ ಎಲ್ಲರ ಮಧ್ಯದಲ್ಲಿ ಬಂದು ಇಲ್ಲಿ ಉತ್ಸವವನ್ನು ಮಾಡಿಕೊಂಡು ಅದಾದ ನಂತರ ಒಳಗಡೆ ಬಂದು ತಾಯಿ ಮಹಾಮಂಗಳಾರತಿ ನಡೆಸುವಂಥ ಕಾಲ ಇಲ್ಲಿ ಹನುಮನಿಗೂ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ತೀರ್ಥ ಪ್ರಸಾದ ಎಲ್ಲರಿಗೂ ಸಿಗುವಂಥದ್ದಾಗತ್ತೆ. ಕೂತ್ಕೊಳ್ಳಿ, ಶುಭವಾಗಲಿ, ಒಳ್ಳೆಯದಾಗಲಿ. ಸ್ವಾಮಿಗೆ ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಅಭಿಷೇಕ ಸಮಯದಲ್ಲಿ ತಾವೆಲ್ಲರೂ ಸಹಿತ ಹೇಳಿಕೊಡುವಂತಹ ಸಂಕಲ್ಪ, ಹೇಳುವಂತಹ ಬೀಜಾಕ್ಷರಿ ಮಂತ್ರ, ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಮಾನಸ ಪೂಜೆ ಎಂಬತಕ್ಕಂಥದ್ದು. ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡುವ ಭಾಗ್ಯ ನಿಮ್ಮದಾಗಬೇಕಾ? ಹಾಗಾದರೆ ನಾನು ಹೇಳುವಂಥದ್ದನ್ನು ನೀವು ಪಾಲನೆ ಮಾಡಬೇಕು. ಗರ್ಭಗುಡಿಗೆ ತಾವೇ ಬಂದು ಅಭಿಷೇಕ ಮಾಡಬಹುದು. ಹೇಗೆ? ನಿಮ್ಮ ಬಟ್ಟೆ ಒದ್ದೆ ಆಗಬೇಕಾದ್ದಿಲ್ಲ, ಅಥವಾ ನೀವು ಅಷ್ಟು ದೂರ ನಡೆದು ಬರಬೇಕಾದ್ದಿಲ್ಲ. ನೀವು ಕೂತಂಥ ಸಾನ್ನಿಧ್ಯದಲ್ಲಿ ಜಗದ್ಗುರುಗಳು ಹೇಳಿದಂತಹ ಜಗದ್ಗುರುಗಳು ಅಂದೇ ತಿಳಿಸಿದ್ದಾರೆ ಮಾನಸ ಪೂಜೆ ಎಂಬತಕ್ಕಂತಹದ್ದನ್ನು. ಆ ಮಾನಸ ಪೂಜೆ ಹೇಗೆ? ದೇವರ ಮುಂದೆ ಕಣ್ಣು ಮುಚ್ಚಿ 2 ನಿಮಿಷ ಕೂತು ಸಾಕ್ಷಾತ್ ಭಗವಂತನ ನಿಮ್ಮ ಮುಂದೆ ಕರೆದು ಕೂಡಿಸ್ಕೊಂಡು ಒಳ್ಳೆ ರತ್ನ ಖಚಿತ ಸಿಂಹಾಸನದಲ್ಲಿ ಸ್ವಾಮಿನ ಕೂಡಿಸಿ ಸ್ವಾಮಿಗೆ ಅಭಿಷೇಕ ಮಾಡಿ ಸ್ವಾಮಿಗೆ ನೂತನವಾದಂಥ ವಸ್ತ್ರಗಳನ್ನು ಉಡಿಸಿ ತಾಯಿ ಮಹಾಲಕ್ಷ್ಮಿಗೆ ಒಂದು ರೇಷ್ಮೆ ಸೀರೆಯನ್ನು ಉಡಿಸಿ ಕಾಲುಗಳಿಗೆ ಮತ್ತು ಗಲ್ಲಕ್ಕೆ ಮತ್ತು ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಹಣೆಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಚ್ಚಿ ವಿಶೇಷವಾದಂತಹ ಆಭರಣಗಳಿಂದ ಅಲಂಕಾರ ಮಾಡಿ ತಾಯಿ ಮಹಾಲಕ್ಷ್ಮಿಗೆ ತಾವೇ ತಮ್ಮ ಕರದಿಂದ ಆರತಿ ಮಾಡಬಹುದು. ಹಾಗಾಗಿ ಇಷ್ಟೆಲ್ಲ ವೈಭವೀಕೃತವಾದಂಥ ಅನುಷ್ಠಾನ ಮಾನಸ ಪೂಜೆಯಲ್ಲಿ ಮಾತ್ರವೇ ಸಾಧ್ಯ. ಅಂತಹ ಮಾನಸ ಪೂಜೆಯ ಕ್ರಮವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಭಿಷೇಕ ಪ್ರಾರಂಭ ಮಾಡೋಣ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲರೂ ಹೇಳಿ, ಗೋವಿಂದ ಗೋವಿಂದ ಗೋವಿಂದ. ನಿಮ್ಮ ಆ ಗೋವಿಂದನ ನಾಮಧ್ವನಿ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಕೇಳಬೇಕು. ಆ ತಾಯಿಗೆ ಲಕ್ಷ್ಮಿಗೆ ಇಲ್ಲಿ ನಾವು ಗೋವಿಂದ ಅಂತಿದ್ದೀವಿ ಅಂದರೆ ಮಹಾವಿಷ್ಣುವನ್ನು ಮಾತ್ರ ಪ್ರಾರ್ಥನೆ ಮಾಡ್ತಿದ್ದೀವಿ. ವಿಷ್ಣುದೇವರ ಪ್ರಾರ್ಥನೆ ಮಾಡುವುದು ಲಕ್ಷ್ಮೀ ಕಿವಿಗೆ ಬಿದ್ದರೆ, ಓ ಇನ್ನು ನನ್ನ ಭಕ್ತರು ನನಗಾಗಿ ಕಾಯ್ತಿದ್ದಾರೆ ಅಂತ ಆ ತಾಯಿ ಅಭಿಷೇಕಕ್ಕೆ ರೆಡಿ ಆಗಬೇಕು. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಭಿಷೇಕಕ್ಕೆ ಕರ್ಕೊಂಡು ಹೋದರೆ, ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಮೊದಲು ಮಕ್ಕಳಿಗೆ ಒಂದಿಷ್ಟು ಹಾಲು ಕೊಟ್ಟು ಕರ್ಕೊಂಡು ಹೋಗ್ತಿರೋ, ಅದೇ ಪ್ರಕಾರ ಇಲ್ಲಿ ತಾಯಿ ಮಹಾಲಕ್ಷ್ಮಿಗೂ ಗೋಕ್ಷೀರವನ್ನು ನೈವೇದ್ಯ ಮಾಡಿ ತಾಯಿಗೊಂದಿಷ್ಟು ಹಾಲು ಕುಡಿಸಿದ ನಂತರ ಇಲ್ಲಿ ಅಭಿಷೇಕ ಪ್ರಾರಂಭ ಆಗುತ್ತೆ. ಇದು ಶಾಸ್ತ್ರ. ಹಿಂದಿನ ಪದ್ಧತಿ ಏನಿದೆಯೋ ಆ ಪದ್ಧತಿ ಹಾಗೇ ನಡಿಬೇಕು. ಪದ್ಧತಿಗಳಲ್ಲಿ ಲೋಪ ಬರಬಾರ್ದು. ಹಾಗೆ ಹಿಂದಿನ ಹಿರಿಯರು ಏನು ತಿಳಿಸಿದ್ದಾರೆ ಅದನ್ನೇ ಪಾಲನೆ ಮಾಡಬೇಕು. ಅದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೇಳಿ, ಗೋವಿಂದ. ನಿಮ್ಮ ಕೂಗು ಗೋವಿಂದನ ನಾಮಸ್ಮರಣೆ ತಾಯಿ ಗರ್ಭಗುಡಿಯಲ್ಲಿ ಲಕ್ಷ್ಮಿ ಕೇಳಲಿಲ್ಲ ಅಂದರೆ ಅಲ್ಲಿಂದ ಇನ್ನೂ ಆ ಗೋವಿಂದ ಇಲ್ಲಿ ಒಳಗಡೆ ಬರೋದಿಲ್ಲ. ಗೋವಿಂದ ಗೋವಿಂದ ಗೋವಿಂದ. बोलो लक्ष्मी बोराह माता की, बोलो लक्ष्मी बोराह माता की, बोलो लक्ष्मी बोराह माता की. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಿಮ್ಮ 2 ಹಸ್ತಗಳನ್ನು ಒಮ್ಮೆ ಭಗವಂತನಿಗೆ ತೋರಿಸಿ, ತಾಯಿ ಮಹಾಲಕ್ಷ್ಮಿಗೆ ತೋರಿಸಿ, ಲಕ್ಷ್ಮಿಗೆ ನಿಮ್ಮ ಹಸ್ತಗಳನ್ನು ತೋರಿಸಿ, ಅಮ್ಮ ನನ್ನ ಕೈಗಳಿಂದಲೇ ನಿನಗೆ ಅಭಿಷೇಕ ನಡೆಸ್ತಾ ಇದ್ದೀವಿ, ಅಲಂಕಾರ ಮಾಡ್ತಾ ಇದ್ದೀವಿ. ವಿಶೇಷವಾದಂಥ ಪೂಜೆಯನ್ನು ಈ ಕರಗಳಲ್ಲಿ ಮಾಡುವಂಥ ಭಾಗ್ಯ ಈ ಮಹರ್ಷಿ ಮಂದಿರದಲ್ಲಿ ಈ ಒಂದು ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ. ಯಾಕೆಂದರೆ ನಿಮ್ಮ ಕರದಿಂದಲೇ ಸ್ವಾಮಿಗೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ್ದೀರಿ. ಎಲ್ಲರೂ ಸಹಿತ ಕೈ ಜೋಡಿಸಿ ಜೋರಾಗಿ ಗೋವಿಂದ 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 ಗೋವಿಂದ. ಒಂದು ದೊಡ್ಡ ಕಷ್ಟದಲ್ಲಿ ನಾನು ಅವತ್ತು ಜಾಸ್ತಿ ಫೀಲ್ ಆಗಿಬಿಟ್ಟಿದೆ. ಆ ಕಷ್ಟದಿಂದ ನಾನು ಇವಾಗ ಮುಂದೆ ಬಂದೆ. ಅವತ್ತು ಸ್ವಾಮೀಜಿ ಹತ್ರ ಕೇಳ್ಕೊಂಡ್ವಿ, ಹಿಂಗೆ ಅಂತ ಹೇಳಿದ್ರು. ಸ್ವಾಮೀಜಿ ಹೇಳಿದ್ರು ಅವತ್ತು, ಇಂಥ ಪೂಜೆ ಮಾಡಮ್ಮ, ನಿನಗೆ 9 ದಿನದಲ್ಲಿ ನಿನಗೆ ಆಗುತ್ತೆ ಅಂತ ಹೇಳಿದ್ರು. ಸ್ವಾಮೀಜಿ ನಾಳೆನೇ ಪೂಜೆ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದ್ರು. ಸ್ವಾಮೀಜಿ ಪೂಜೆ ಹೇಳಿದ್ರು, ಅದು ನಾನು ಸ್ಟಾರ್ಟ್ ಮಾಡಿದೆ. ಇವತ್ತು ಮಾಡಿದ್ದೆ. ಸಾಯಂಕಾಲನೇ ನನಗೆ ಒಂದು ನಂಬಿಕೆ ನಂಗೆ ಬಂದುಬಿಡ್ತು. ನಾನು ಕಷ್ಟದಲ್ಲಿರೋದು ನಂಗೆ ಸಿಕ್ಬಿಡ್ತು. ಅದರಿಂದ ನಾನು ಸ್ವಾಮೀಜಿನ ಯಾವಾಗೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆವಾಗವಾಗ ಇದು 4ನೇ ಸಾರಿ ನಾನು ಬರ್ತಾ ಇರೋದು. ದೇಶಭಕ್ತಿ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನ ಭಾಳ ಸೂಕ್ಷ್ಮವಾಗಿ ಹಾಗೂ ಜನಗಳಿಗೆ ಭಾಳ ಹತ್ತಿರವಾಗಿ ಹೇಳ್ಕೊಡ್ತಾ ಇದ್ದಾರೆ. ಆ ಸ್ವಾಮೀಜಿಗಳು, ಗುರುಗಳು ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಹೆಚ್ಚು ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಎಲ್ಲರಿಗೂ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಆನಂದ ಗುರೂಜಿಯವರಿಗೆ ನಮಸ್ಕಾರಗಳು. ಯಾಕಂದರೆ ನಮಗೆ ತುಂಬ ಕಷ್ಟ ಇರುವಾಗ ಆನಂದ ಗುರೂಜಿನ ಮಾತಾಡಿಸಿ ಅವರ ಆಶೀರ್ವಾದ ಪಡೆದ್ವಿ. ಇವಾಗ ಆರಾಮಾಗಿದ್ದೀವಿ, ಏನೂ ತೊಂದರೆ ಇಲ್ಲ. ಅದಕ್ಕೆ ಇವತ್ತು ಸ್ವಾಮಿ ದರ್ಶನ ಮಾಡಿಕೊಂಡು ಗುರೂಜಿ ದರ್ಶನ ಮಾಡಿಕೊಂಡು ಹೋಗೋಣ ಅಂದು ಎಲ್ಲ ಫ್ಯಾಮ್ಲಿ ಸಮೇತ ನಾವು
ವಿನಲ್ಲಿ ನೋಡ್ತಾ ಇದ್ದೆ, ಹೇಳ್ತಾ ಇದ್ರು ಭೂವಾರ ಸ್ವಾಮಿಗೆ ಇದ್ರಿಗೋಸ್ಕರ ಅಭಿಷೇಕದ್ದೆಲ್ಲ ಹೇಳ್ತಾ ಇದ್ರು. ಆದರೆ ಒಂದು ದಿವಸ ನಾನು ಹೋಗಬೇಕು ಅಂದ್ಕೊಂಡಿದ್ದೆ, ತುಂಬ ತೊಂದರೆ ಸಿಗಾಕೊಂಡಿದ್ದೆ ನಾನು. ನಂಗೆ ತುಂಬ ನೋವಾಗಿತ್ತು, ನೋವಿಂದನೇ ನೆನ್ನೆ ಬಂದೆ. ತುಂಬ ಖುಷಿಯಾಗಿ ನಾನು ಇಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಅಮ್ಮನ ಸನ್ನಿಧಿಲಿ ಕೂತಿದ್ದೆ ಒಳಗಡೆ. ನಾನು ಏನು ಅಂದ್ಕೊಂಡು ನಾನು ನಿನ್ನೆ ಅದನ್ನು ನಾನು ಒಂದು ಅರ್ಧ ಗಂಟೆಲಿ ನನಗೆ ತೋರಿಸ್ಬಿಟ್ರು ಅವರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳ್ಕೊಂಡಷ್ಟು ಖುಷಿ ಆಯಿತು. 4 ವರ್ಷದ್ದು ಕಷ್ಟ ಎಲ್ಲ ನನಗೆ ನಿನ್ನೆನೇ ಪರಿಹಾರ ಆಗೋಯ್ತು. ನನಗೆ ಆ ಭೂವಾರ ಸ್ವಾಮಿಗೆ ಕೋಟಿ ನಮನ. ಆನಂದ್ ಗುರೂಜಿ ನಮಗೋಸ್ಕರ ಇದ್ದಾರೆ ಅಂತ ಸತ್ಯ ನನಗೆ ನಿನ್ನೆನೇ ಗೊತ್ತಾಯಿತು. ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡ್ತಾಯಿದ್ದಾರೆ ಅವರು. ಅವ್ರಿಗೋಸ್ಕರಾಗಿ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ತುಂಬ ಒಳ್ಳೆಯದಾಗಿದೆ, ನನಗೆ ತುಂಬ ಸಂತೋಷ ಆಗಿದೆ. ಆ ಸಂತೋಷ ಹೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ. ನಾನು ಆನಂದ್ ಗುರೂಜಿಯವ್ರನ್ನ ಟಿ ವಿಲಿ ಅಷ್ಟೇ ನೋಡ್ತಾ ಇದ್ದೆ. ನಾನು ನಿಜವಾಗ್ಲೂ ಅವ್ರನ್ನ ಎದುರಿಗೆ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಅದು ನನ್ನ ಭಾಗ್ಯ. ಇದು 2ನೇ ಸಲ ನೋಡ್ತಾ ಇದ್ದೀನಿ. ಇಲ್ಲಿ ಲಕ್ಷ್ಮೀ ಭೂವರ ಸ್ವಾಮಿ ಅಭಿಷೇಕ ನಾವು ಆನಂದ್ ಗುರೂಜಿ ನೋಡ್ಬೇಕಂದ್ರೆ ಅದು ನಮಗೆ ದೊಡ್ಡ ಭಾಗ್ಯ ಅನ್ಬೇಕು. ನಾನು 10 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತೇ ನಾವು ಬಂದಿರೋದು. ನಮಗೆ ಅದೇ ದೊಡ್ಡ ಸಂತೋಷ. ನಿಜವಾಗ್ಲೂ ನಾವು ದೇವ್ರು ಬಂದಂಗಾಯ್ತು. ನಾವು ನೋಡಿದ ತಕ್ಷಣ ದೇವ್ರ ಪರಮಾತ್ಮನೇ ನಾವು ದರ್ಶನ ಮಾಡ್ಕೊಂಡಂಗಾಯ್ತು. ಅದು ನಮಗೆ ಭಾಳ ಖುಷಿಯಾಗಿದೆ ಇವತ್ತು ಇಲ್ಲಿ ಬಂದಿರೋದಕ್ಕೆ. ಎಲ್ಲರೂ ನಾವು ಇದೇ ಥರ ನಾನು ಪ್ರತಿ ವಾರ ಬರಬೇಕು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ದೇವರು ನನಗೆ ನಡೆಸ್ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನಾವು ಇಲ್ಲಿ ಬರೋದು ಕಾರಣ ನಮ್ಮ ತಾಯಿಯವರು ನಮ್ಮ ಆನಂದ್ ಗುರೂಜಿಯವರಿಗೆ ಭಕ್ತರಾಗಿದ್ದಾರೆ. ಯಾಕೆಂದರೆ ಡೈಲಿ ಅವರು ಕಾರ್ಯಕ್ರಮ ನೋಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿ ವಾರ ಬರ್ತಾಯಿದ್ದೀರಿ ಇಲ್ಲಿ.
ಇಂದು ಬೆಲಗೂರು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ಆ ಕಡೆ ಪ್ರಯಾಣ ಬೆಳೆಸಿದ್ದೆ. ಹನುಮತ್ ಜಯಂತಿ ಕಾರ್ಯಕ್ರಮಕ್ಕೆ ಅಂತ ನಾನು ಹೊರಟಾಗ ಹೀಗೆ ರಾಜ್ಯವೆಲ್ಲ ಪ್ರಯಾಣ. ಈ ನಿಮ್ಮ ಮಹರ್ಷಿಗಳಿಗೆ ಒಂದು ಆಶ್ರಮ ಅನ್ನೋದೊಂದು ಬಿಟ್ಟರೆ ದೇವಸ್ಥಾನ ಮಾಡಬೇಕು, ದೇವರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು, ದೇವರನ್ನ ಇಲ್ಲಿ ಕೂಡಿಸ್ಬೇಕು, ಅಥವಾ ನಾನು ಏನಾದರೂ ಒಂದು ಸಂಕಲ್ಪ ಮಾಡಿ ಒಂದು ಆಲಯ ಕಟ್ಟಿ ಆಲಯದಲ್ಲಿ ಇಷ್ಟು ವೈಭೋಗ ನಡೆಸಬೇಕು ಅಂತ ನನ್ನ ಕನಸಲ್ಲೂ ನನಗೆ ಗೊತ್ತಿಲ್ಲ. ನನ್ನ ಆರಾಧ್ಯ ದೇವತೆ ತಾಯಿ ಲಕ್ಷ್ಮೀ ರಾಜರಾಜೇಶ್ವರಿ, ಅಂದರೆ ರಾಜರಾಜೇಶ್ವರಿ ನನ್ನ ನಿತ್ಯ ಆರಾಧನೆ ದೇವರು ಮಾಡುವಂಥದ್ದು. ನನ್ನ ಮನೆ ದೇವರು ಬಂದು ಶ್ರೀನಿವಾಸ. ಆದರೆ ನನ್ನ ಜೀವನದಲ್ಲಿ ಒಂದು ಆಸೆ ಇತ್ತು, ಒಂದು ಅದ್ಭುತವಾದಂಥ ಶ್ರೀನಿವಾಸನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ನಾನು ಈ ಸಾನ್ನಿಧ್ಯಕ್ಕೆ, ಈ ಆಶ್ರಮಕ್ಕೆ ನಾನು ಬರೋಕ್ಕೆ ಮೊದಲಿಂದಲೂ ನನ್ನ ವಾಸ್ತುಗೃಹ ನಾನು ಮೊದಲು ಕಾಮಾಖ್ಯಲ್ಲಿದ್ದೆ. ಅಲ್ಲಿದ್ದಾಗಲೂ ಸಹಿತ ನಾನು ಶ್ರೀನಿವಾಸ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಆಸೆ ನನಗೆ. ಒಂದು ದಿನಕ್ಕೂ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ ಇಲ್ಲಿ ಬರಬೇಕು, ವರಹಾದೇವರನ್ನ ಇಲ್ಲಿ ತಂದು ಗುಡಿಸಬೇಕು. ವರಹ ಬಗ್ಗೆ ನನಗೇನು ಗೊತ್ತೂ ಇಲ್ಲ, ವರಹಾಮೂರ್ತಿ ಬಗ್ಗೆ ನನಗೆ ಕಿಂಚಿತ್ತೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದು ಶ್ರೀನಿವಾಸ. ಇನ್ನು ಅದಕ್ಕೆ ಪ್ರತಿಯಾಗಿ ಇಡೀ ರಾಜ್ಯದಾದ್ಯಂತ ಪ್ರಯಾಣ ಬೆಳೆಸೋದಷ್ಟೇ ಗೊತ್ತಿತ್ತು ನನಗೆ. ಇಡೀ ರಾಜ್ಯದಾದ್ಯಂತ, ರಾಜ್ಯದ ಮೂಲೆ ಮೂಲೆಗಳಿಗೂ ಈ ನಿಮ್ಮ ಮಹರ್ಷಿ ಆನಂದ ಗುರೂಜಿಯವರು ಬಂದಿದ್ದಾರೆ. ಯಾವ ಊರಿಗೂ ನಾನು ಬಂದಿಲ್ಲ ಅನ್ನೋ ಮಾತಿಲ್ಲ. ಹಾಗೂ ಈಗ ಅಂದರೆ ಸ್ವಲ್ಪ ಕಡಿಮೆ, ಅಂದರೆ ಈ ಕೊಡಗು, ವಿರಾಜಪೇಟೆ ಈ ಭಾಗ ಸ್ವಲ್ಪ ಕಡಿಮೆ ಇರ್ಬೋದು, ಬಿಟ್ಟರೆ ಅಲ್ಲೂ ಪ್ರಯಾಣ ಮಾಡಿ ಬಂದಿದ್ದೇನೆ. ಹಾಗಾಗಿ ಕರ್ನಾಟಕದ ಮೂಲೆ ಮೂಲೆ ಸುತ್ತಿದಂಥ ಸಂತೋಷ ನನಗಿದೆ. ಹಾಗೆ ಆ ಒಂದು ಪರಿಕ್ರಮಿಸುವಾಗ, ಪ್ರಯಾಣವನ್ನು ಬೆಳೆಸುವಾಗ ಬೆಲಗೂರಿಗೆ ಬಂದೆ ನಾನು. ಬೆಲಗೂರಲ್ಲಿ ಆಗ ಬಿಂದು ಮಾಧವ ಶರ್ಮಾರಿದ್ದರು. ಬೆಲಗೂರಿಗೆ ಬಂದು, ಅದು ಬೆಲಗೂರು ಪಕ್ಕದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಹನುಮತ್ ಜಯಂತಿ ಕಾರ್ಯಕ್ರಮ. ಬೆಲಗೂರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಹಳ ಅದ್ಭುತವಾದಂತಹದ್ದು. ಅಲ್ಲಿ ವೀರಪ್ರತಾಪ ಆಂಜನೇಯ ಜೊತೆಗೆ ಅಲ್ಲಿದ್ದಂತಹ ಬಿಂದು ಮಾಧವ ಶರ್ಮ ಎಂಬತಕ್ಕಂತಹ ಅವಧೂತರು, ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಬಿಂದು ಮಾಧವ ಶರ್ಮ ಅವರು ನೆನೆಸಿದ್ರೆ ಏನು ಬೇಕಾದರೂ ಮಾಡೋರು. ಅವರು ಅಂತಹ ಅದ್ಭುತವಾದಂತಹ ಒಂದು ಪವಾಡವನ್ನೇ ಸೃಷ್ಟಿ ಮಾಡುವಂಥ ಒಂದು ಮಾನವ ಕುಲಕೋಟಿಯಲ್ಲಿ ಅತ್ಯುತ್ತಮವಾದಂತಹ ಅವಧೂತ ಪರಂಪರೆಯಲ್ಲಿದ್ದಂಥವರು ಬಿಂದು ಮಾಧವ ಶರ್ಮ. ನನಗೆ ಹೇಳಿದ್ರು, ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಬೆಲಗೂರು ಬನ್ನಿ ಅಂತ. ನಾನು ಅವತ್ತಿನ ದಿವಸ ಹನುಮತ್ ಜಯಂತಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು, ಆನೆ ಅಂಬಾರಿಯೋತ್ಸವ ಮುಗಿಸ್ಕೊಂಡು ಬೆಲಗೂರಿಗೆ ಬಂದೆ. ಆದರೆ ಬಂದಾಗ ಎದುರುಗಡೆ ನಾನು ಬರಮಾಡ್ಕೊಳ್ತಕ್ಕಂಥವ್ರು ಅಥವಾ ಅಲ್ಲಿದ್ದಂಥವ್ರು ಊರು ಅಂದಮೇಲೆ ಇರಲೇಬೇಕಲ್ವ, 4 ಜನ ಒಳ್ಳೆಯವರಿದ್ದರೆ ಒಬ್ಬರು ಇಬ್ಬರು ಇರಲೇಬೇಕು. ಅಲ್ಲೂ ನನ್ನ ಮನಸ್ಸಿಗೆ ಬಾಧೆ ಆಯಿತು. ನಾನು ಯಾಕಂದ್ರೆ ಇಲ್ಲಿ ಬಂದೇನೊಬ್ಬ, ಯಾವತ್ತೂ ಕರೆದ್ರೆ ಬಂದರೆ ಚೆನ್ನ, ಕರಿದೀರ ಮನೆಗೆ ಬಂದರೆ ಅದರ ಆತಿಥ್ಯ ಇರೋದಿಲ್ಲ. ಈ ನಿಮ್ಮ ಆನಂದ ಗುರೂಜಿಯವ್ರನ್ನ ಕರೀತಾರೆ, ಸತ್ಕರಿಸ್ತಾರೆ, ಆನೆ ಅಂಬಾರಿ ಉತ್ಸವ ಮಾಡಿಸ್ತಾರೆ, ಪುಷ್ಪವೃಷ್ಟಿ ಮಾಡ್ತಾರೆ. ಇದೆಲ್ಲವೂ ಸಹಿತ ವೈಭವೀಕರಿಸುವಂಥದ್ದು ಆನಂದ ಗುರೂಜಿಯವರು ಏನು ಅಂತ ಇಡೀ ರಾಜ್ಯ ಜನತೆ ತಮಗೆ ಗೊತ್ತಿದೆ. ಆದರೆ ಅವತ್ತು ಬೆಲಗೂರಿಗೆ ನನಗೆ ಆಹ್ವಾನ ಇರಲಿಲ್ಲ. ಆದರೆ ಬೆಲಗೂರಲ್ಲಿ ಆಂಜನೇಯ ನೋಡಬೇಕು ಅನ್ನೋ ಆಸೆಗೆ ಹೋಗಿದ್ದೆ ನಾನು. ಹೋದೆ. ಅಲ್ಲಿ ಯಾಕೋ ಪ್ರಾರಂಭದಲ್ಲಿ ಮನಸ್ಸಿಗೆ ಒಂದಿಷ್ಟು ಅಸಮಾಧಾನ ಆಯ್ತಲ್ಲ ಅಂತ ಮನಸ್ಸಿಗೆ ನೋವು ಮಾಡಿಕೊಂಡು ಇನ್ನು ನಾನು ಮುಂದಕ್ಕೆ ಪರಿಕ್ರಮಿಸಬೇಕು, ಇನ್ನು ಪ್ರಯಾಣ ಬೆಳೆಸಬೇಕು, ದೂರದಲ್ಲಿ ಆಂಜನೇಯ ನೋಡಿ ಹೊರಡೋಣ ಅನ್ನೋಷ್ಟರೊಳಗೆ ಅಷ್ಟು ದೂರದಲ್ಲಿ ಕೂತಿದ್ದಂತಹ ಬಿಂದು ಮಾಧವ ಶರ್ಮನಿಗೆ ಗೊತ್ತಾಯಿತು, ಅವಧೂತರು ಗೊತ್ತಾಯಿತು, ಇಲ್ಲಿ ಆನಂದ ಬಂದಿದ್ದಾನೆ, ಅವನ ಮನಸ್ಸು ನೊಂದುಕೊಂಡಿದ್ದಾನೆ, ಅವನು ಪುನಃ ವಾಪಸ್ ಹೊರಟೋಗ್ತಾ ಇದ್ದಾನೆ ಅಂತ ಕೂಗಿ, ಇಲ್ಲಿ ಬಾಯಿಲಿ ನಾನು ಇಲ್ಲೇ ಇದ್ದೀನಿ ಎಂದು. ಇದು ಸತ್ಯ ಘಟನೆ. ಅವರು ಬಾಯಿಲ್ಲಿದ್ದೇನೆ ನಾನು ಅಂತಂದರು. ಅವ್ರ ಮೈ ಮೇಲೆ ಒಂದು ದೊಡ್ಡ ತೋಮಾಲೆ ಇತ್ತು. ರಪ್ಪಂತ ಆ ತೋಮಾಲೆ ತೆಗೆದು ನನಗೆ ಹಾಕಿದ್ರು. ಅದಾದ ಮೇಲೆ ಒಂದು ಹನುಮನ್ ಕೊಡಬೇಕು ಅಂದರು. ನನ್ನ ಹತ್ರ ಇರೋ ಹನುಮ ತಗೊಂಡು ನಾನು ಎಲ್ಲಿಗೆ ಹೋಗಲಿ, ಈ ಹನುಮ ಇಲ್ಲೇ ಇರಲಿ ಎಂದೆ. ಇಲ್ಲ, ನೀನು ಎಲ್ಲೋದ್ರೂ ನಿನ್ನ ಜೊತೆ ಒಬ್ಬ ಹನುಮ ಇರಬೇಕು. ಇಡೀ ರಾಜ್ಯದಲ್ಲಿ ನೀನು ಮಾಡುವಂತಹ ಧರ್ಮ ಪ್ರಚಾರ, ನಿನ್ನ ಪತಾಕೆ, ಈ ಹನುಮನ ಒಂದು ವಿಶೇಷವಾಗಿರ್ತಕ್ಕಂಥ ಕೀರ್ತಿ ಪತಾಕೆ ನಿನ್ನ ಜೊತೆಯಲ್ಲಿರಬೇಕು. ತಗೋ, ನಾನು ಈ ಒಂದು ಹನುಮನ್ ಕೊಡ್ತೀನಿ ಅಂತ ಹೇಳಿ ಇಷ್ಟು ದೊಡ್ಡ ಹನುಮನ ನನ್ನ ಹೆಗಲ ಮೇಲೆ ಇರಿಸಿದ್ರು. ಇದು ಬಿಂದು ಮಾಧವ ಶರ್ಮರು ಕೊಟ್ಟಿರ್ತಕ್ಕಂಥ ಹನುಮ, ವೀರಪ್ರತಾಪ ಹನುಮ. ಅದಕ್ಕೂ ಪ್ರಾರಂಭದಲ್ಲಿ ಒಂದ್ಸತಿ ಹೋಗಿದ್ದೆ ನಾನು. ನನಗೆ ಪ್ರಪ್ರಥಮವಾಗಿ ಬೆಳ್ಳಿ ಕಿರೀಟಧಾರಣೆ ಮಾಡಿದ್ದೆ ವೀರಪ್ರತಾಪ ಹನುಮನ ಸಾನ್ನಿಧ್ಯದಲ್ಲಿ ಬಿಂದು ಮಾಧವ ಶರ್ಮ. ಅವರು ಬೆಳ್ಳಿ ಕಿರೀಟಧಾರಣೆ ಮಾಡಿದ್ರು. ಅದಾದ ಮೇಲೆ ವೀರಪ್ರತಾಪ ಹನುಮನ ನನ್ನ ಜೊತೆ ಕಳಿಸ್ಕೊಟ್ರು. ಅಂದಿನಿಂದ ಇಂದಿನವರೆಗೂ ಸುಮಾರು 6 ವರ್ಷದಿಂದ ಇಲ್ಲಿವರೆಗೂ ಪ್ರತಿ ಹನುಮತ್ ಜಯಂತಿ ಯಾವುದೇ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸ್ವಾಮಿ ಇಷ್ಟೇ ವೈಭವೀಕೃತವಾಗಿ ಅನುಷ್ಠಾನ ಮಾಡಿಕೊಂಡಿದ್ದಾನೆ. ಇವತ್ತು ಬಹುಶಃ ಬೆಲಗೂರಲ್ಲಿ ಒಂದು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಅನುಷ್ಠಾನ ನಡೀತಾ ಇದೆ. ಆದರೆ ಅವಧೂತರಾದಂತಹ ಬಿಂದು ಮಾಧವ ಶರ್ಮರಿಲ್ಲ. ಅವರ ಕುಡಿ, ಅವರ ಮೊಮ್ಮಗನೋ ಏನು, ವಿಜಯ ಮಾರುತಿ ಎಂಬತಕ್ಕಂಥ ಇನ್ನು ಚಿಕ್ಕ ಹುಡುಗ. ಆದರೂ ಅವನಲ್ಲೊಂದು ಸಾತ್ವಿಕತೆ ಇದೆ, ಒಂದು ಧರ್ಮ ಇದೆ, ಒಂದು ಸಂಸ್ಕೃತಿ ಇದೆ.
ಒಂದು ವಿಶೇಷವಾದಂಥ ರೀತಿ ದೇವತಾರಾಧನೆ ಇದೆ. ಯಾಕೆಂದರೆ ಅವರು ಬೆಳೆದಿರ್ತಕ್ಕಂಥ ಗರಡಿಯೇ ಹಾಗೆ. ಬಿಂದು ಮಾಧವ ಶರ್ಮರು ಸದಾಕಾಲ ಅದನ್ನು ದೊಡೆ ಮೇಲೆ ಕೂಡಿಸ್ಕೊಂಡು ರಾಮಧ್ಯಾನ ಅಂದ್ರೇನು, ರಾಮ ಅಂದ್ರೇನು, ರಾಮನಾಮದ ಫಲ ಏನು, ರಾಮನಾಮದಲ್ಲಿ ಎಂತಹ ಸಿಹಿ ಇದೆ ಎಂಬತಕ್ಕಂಥದ್ದನ್ನು ಆ ಮಗುಗೆ ಚೆನ್ನಾಗಿ ಗುಣಪಡಿಸಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ಪವಾಡ ನಡೆಯುತ್ತೆ. ಆ ಕ್ಷೇತ್ರದಿಂದ ಬಂದಂಥದ್ದು ಹನುಮ. ಈ ಹನುಮನ ಮುಂದೆ ಕೂತು ನಾವು ಸುಮ್ಮನೆ ಕೂರಬಾರದು. ಎರಡೂ ಕೈ ಮೇಲೆತ್ತಿ ಬಾರಿಸಿ ಜೋರ ಚಪ್ಪಾಳೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬಂದ ತಕ್ಷಣ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನನಗೆ ತುಂಬ ಸಮಸ್ಯೆ ಇತ್ತು. ಈ ಸಮಸ್ಯೆಗಳಿಂದ ನಾನು ತುಂಬ ಹೊರಗೆ ಬಂದಿದ್ದೀನಿ. ನಿಜವಾಗ್ಲೂ ಇಲ್ಲಿ ನೋಡಿದಾಗ ತೃಪ್ತಿನ ನೋಡ್ದಂಗೆ ಆಗ್ತಾಯಿರುತ್ತೆ. ಅದರಲ್ಲೂ ಗುರೂಜಿಗಳು ನೋಡಿದಾಗಂತೂ ನಮಗೆ ತುಂಬ ಆನಂದ ಆಗ್ತೈತೆ. ನಮಗೆ ಭೂವರ ಸ್ವಾಮಿ ಅನ್ನೋದೇ ಗೊತ್ತಿರಲಿಲ್ಲ. ಹಂಗಾಗಿ ಇಲ್ಲಿ ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಂಡಿದ್ದೀನಿ. ಯಾವಾಗಲೂ ಇಲ್ಲಿ ಗುರುಗಳು ಬಂದಾಗ ಹೇಳ್ತಾ ಇರ್ತಾರೆ, ನೀವು ಹುಟ್ಟಿದ ಮನೆ ಅಂತ. ನಿಜವಾಗ್ಲೂ ಇದು ಹೆಣ್ಮಕ್ಳಿಗೆ ಹುಟ್ಟಿದ ಮನೆಯೇ ಅಂತ ನನ್ನ ಭಾವನೆ ಸರ್. ನಿಜವಾಗ್ಲೂ ಇದು ಹುಟ್ಟಿದ ಮನೆಯೇ. ನಂದೊಂದು ವಿನಂತಿ, ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಸ್ವಲ್ಪ ಸಹನೆಯಿಂದ, ಅದು ಎಸ್ಪೆಷಲಿ ಹೆಣ್ಮಕ್ಳು ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ಅಂತ ನಾನು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನನಗೆ ತುಂಬ ಕಷ್ಟದಲ್ಲಿತ್ತು. ಆನಂದ್ ಗುರು ಜೊತೆ ಬಂದಮೇಲೆ 1.5 ವರ್ಷದಲ್ಲಿ ನನ್ನ ಕಷ್ಟ ಪರಿಹಾರ ಆಯಿತು. 3 ಜನ ನಮಗೆ ಕಟ್ಟಾಕ್ಬಿಟ್ಟಿದ್ರು. ಸ್ವಾಮೀಜಿಗಳು ನಮ್ಮನ್ನು ಬಿಡಿಸ್ಕೊಟ್ರು. ಆಮೇಲೆ ಅವ್ರನ್ನ ಕಾಣೋಣ ಅಂತ ಬಂದೇ ಸಿಗಲಿಲ್ಲ. ಭೂವರ ಸ್ವಾಮಿ ಪೂಜೆ ನಡೀತಿತ್ತು. ಭೂವರ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋದೆ. ಆವಾಗ 40 ವರ್ಷದಲ್ಲಿ ಇದ್ದಿದ್ದು ಜಮೀನು 40 ವರ್ಷದಲ್ಲಿ ನಡೀತಿದ್ದು ಕೋಲ್ಟಲ್ಲಿ ನನ್ನಂತೆ ಆಯಿತು. ಆವಾಗ ಬಂದೆ ಇನ್ನಂತಿರ ನೋಡೋಣ ಅಂತ. ಅವಾಗಲೂ ಸಿಗಲಿಲ್ಲ. ಮಾರುತಿ ಆಂಜನೇಯ ಸ್ವಾಮಿ ನನಗೆ ಹೊಲ್ದು ಈ ದಾರಿ ತೋರಿಸ್ಕೊಟ್ಟವನೇ ಅಂತ ನಾನು ತಿಳ್ಕೊಂಡು, ಜೈ ಶ್ರೀರಾಮ್ ಆನಂದ್ ಗುರುಜಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಆಶೀರ್ವಾದ ಇರಲಿ ಅಂತ ನನ್ನ ಕಳಕಳೆಯ ಪ್ರಾರ್ಥನೆ. ಮೊದಲೇ ಸತಿ ಬಂದವಾಗ ನನ್ನ ಮಗನಿಗೆ ಕೆಲಸ ಸಿಗಬೇಕು ಅಂತ ನಾನು ಕೇಳ್ಕೊಂಡೋಗಿದ್ದೆ. ಅದು ಸಕ್ಸಸ್ ಆಗ್ತಾ ಇದೆ. 1ನೇ ತಾರೀಕಿಂದ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಸತಿ ನಾನು ಇಲ್ಲಿ ಬರೋಕ್ಕೆ ಇಷ್ಟಪಟ್ಟು ಬಂದಿದ್ದೀನಿ. ಎಲ್ಲರೂ ಕಣ್ಣು ಮುಚ್ಚಿ. ನಿಮ್ಮ ಮುಂದೆ ಲಕ್ಷ್ಮೀ ವರಾಹ ದೇವರು ತಾಯಿ ಮಹಾಲಕ್ಷ್ಮಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ನಿಮ್ಮ ಮುಂದೆ ನೀವು ಹಾಕಿರ್ತಕ್ಕಂಥ ಪೀಠದ ಮೇಲೆ ಕೂಡಿಸಿದ್ದೀರಿ. ಪೀಠದಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸಾಲಿಗ್ರಾಮದ ಆ ಮಹಾಲಕ್ಷ್ಮಿ ಮತ್ತು ವರಾಹ ದೇವರಿಗೆ ನಿಮ್ಮ ಕೈಯಿಂದ ಪಾದಗಳನ್ನು ತೊಳೆಯಿರಿ. ನೀವೇ ನಿಮ್ಮ ಕೈಯಾರ ಬಂಗಾರದ ತಂಬಿಗೆಯಿಂದ ಶುದ್ಧ ಜಲವನ್ನು ತಗೊಂಡು ಆ ಲಕ್ಷ್ಮೀ ಮತ್ತು ನಾರಾಯಣನ ವರಾಹ ಮತ್ತು ಮಹಾಲಕ್ಷ್ಮಿಯ ಪಾದಗಳನ್ನು ತೊಳಿತಾ ಇದ್ದೀರಿ. ಸುಗಂಧ ದ್ರವ್ಯವಾಗಿರ್ತಕ್ಕಂಥ ಅಪ್ಪಟ ಶ್ರೀಗಂಧದಿಂದ ತಾಯಿಯ ಮತ್ತು ತಂದೆಯ ವರಾಹದೇವರು ಮತ್ತು ಲಕ್ಷ್ಮಿಯ ಪಾದಗಳನ್ನು ಆ ಸುಗಂಧ ದ್ರವ್ಯದಲ್ಲಿ ತೊಳಿತಾ ಇದ್ದೀರಿ. ನೀವೇ ತೊಳಿತಾ ಇದ್ದೀರಿ. ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಸೌಮಂಗಲ್ಯತನಕ್ಕೆ ಬಹಳ ವಿಶೇಷವಾದ್ದು. ಅರಿಶಿನವನ್ನು ಕೈಯಲ್ಲಿ 2 ಕೈಗಳಿಗೂ ಹಚ್ಕೊಂಡು ತಾಯಿ ಮಹಾಲಕ್ಷ್ಮಿ ಪಾದಗಳಿಗೆ ಹಚ್ತಾ ಇದ್ದೀರಿ. ಅಮ್ಮನವರ ಕರಗಳು ಕೈಗೆ ಹಚ್ತಾ ಇದ್ದೀರಿ. ಅಮ್ಮನವರ ಗಲ್ಲಕ್ಕೆ ಹಚ್ತಾ ಇದ್ದೀರಿ. ದೇವರ ಎದೆಯ ಮಧ್ಯಭಾಗದಲ್ಲಿ ಅರಿಶಿನವನ್ನು ಹಚ್ಚಿದ್ದೀರಿ. ಅರಿಶಿನವನ್ನು ಹಚ್ಚಿ ಅದೇ ಅರಿಶಿನವನ್ನು ನೀವು ನಿಮ್ಮ ಹಣೆಗೂ ಮತ್ತು ನಿಮ್ಮ ಗಲ್ಲಗಳಿಗೂ ಹಚ್ಕೊಳ್ತಾ ಇದ್ದೀರಿ.
ನಾನಾ ಪುಷ್ಪಗಳು, ಸಂಪಿಗೆ, ಪಾರಿಜಾತ, ಕಮಲ, ಮಲ್ಲಿಗೆ, ಸುಗಂಧವಾಗಿರ್ತಕ್ಕಂಥ ಸುಗಂಧರಾಜ, ಇದೆಲ್ಲವನ್ನು ಸಹಿತ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಾಗಿ ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ತ್ರಿವಿಕ್ರಮಾಯ ನಮಃ, ಮಹಾರೂಪಾಯ ನಮಃ, ಮಹಾಲಕ್ಷ್ಮೀ ನಮಃ. ಅಮ್ಮನವರಿಗೆ ಸುಗಂಧ ದ್ರವ್ಯವಾದಂಥ ಕೇದಿಗೆ ಅರಿಶಿಣದಿಂದ ಮಾಡಿರ್ತಕ್ಕಂಥ ಅಪ್ಪಟವಾದಂಥ ಕುಂಕುಮ, ಆ ಕುಂಕುಮವನ್ನು ನಿಮ್ಮ ಕೈಲಿ ಹಿಡಿದ್ರೆ ಆ ಕುಂಕುಮವನ್ನು ನೋಡಲಿಕ್ಕೆ ಆನಂದ. ಅಂತಹ ಕುಂಕುಮದಿಂದ ದೇವಿಯ ಹಣೆಗೆ ಕುಂಕುಮದ ತಿಲಕವನ್ನು ಹಚ್ಚಿ, ಆ ಕುಂಕುಮದ ತಿಲಕವನ್ನು ಹಚ್ಚಿದ್ದೀರಿ, ಕುಂಕುಮದಿಂದ ಕುಂಕುಮಾರ್ಚನೆ ಮಾಡ್ತಾ ಇದ್ದೀರಿ. ಓಂ ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ, ಹಿಮಾಚಲ ಮಹಾಪಾವನಂಶಿತಾಯೈ ನಮೋ ನಮಃ, ಶಂಕರಾರ್ಧಾಂಗ ಸೌಂದರ್ಯ ಲಹರಿಯೈ ನಮೋ ನಮಃ, ಮಹಾರೂಪಾಯ ನಮಃ, ಕಾಲಾಯ ನಮಃ. ನಾನಾ ಬಿಡಿ ಹೂಗಳು, ಸಂಪಿಗೆ, ಜಾಜಿ, ಪ್ರತಿಯೊಂದು ಹೂಗಳನ್ನು ಸಹಿತ ಅಮ್ಮನವರಿಗೆ ಮತ್ತು ಮಹಾವರಾಹ ಮೂರ್ತಿಗೆ ಅಲಂಕಾರ ಮಾಡಿ ಸಾಕಷ್ಟು ಚಿನ್ನದ ಆಭರಣಗಳನ್ನು ಹಾಕಿ ಆ ವಿಗ್ರಹಗಳನ್ನು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ನಿಮ್ಮ ಒಳಗಡೆ ಇರ್ತಕ್ಕಂಥ ಒಳ ಮನಸ್ಸಿನಿಂದ ನೋಡುವಂತಹ ಕಣ್ಗಳಲ್ಲಿ ಆ ಸುಂದರವಾದಂತಹ ನಯನ ಮನೋಹರವಾದಂತಹ ಜಗತ್ತಿಗೆ ತಂದೆ ತಾಯಿಯಾಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂತಹ ಲಕ್ಷ್ಮೀ ಭೂವರಾಹ ಸ್ವಾಮಿಯನ್ನು ನೋಡಿ ಆನಂದಿಸ್ತಾ ಇದ್ದೀರಿ. ದೊರಕುನ ಇಟ್ಟುಬಡ್ಡಿ ಸೇವಾ ಸ್ವಾಮಿಗೆ ವಿಶೇಷವಾದಂತಹ ಆ ಒಂದು ಸೌಭಾಗ್ಯ, ನೀವು ನಿಮ್ಮ ಕರಹಸ್ತದಿಂದ ವಿಶೇಷವಾದ ಸೇವೆಯನ್ನು ಮಾಡ್ತಾ ಶಂಖ, ಜಾಗಟೆ, ನಾದಸ್ವರ, ಚೆಂಡೆ ಎಲ್ಲವನ್ನೂ ಸಹಿತ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಇನ್ನೇನು ಮಹಾಮಂಗಳಾರತಿಗೆ ಸನ್ನಿಧವಾಗಿದೆ. ನೀವು ನಿಮ್ಮ ಕರಹಸ್ತದಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾದಂಥ ಖಾದ್ಯಗಳು, ಅಮ್ಮನವರಿಗೆ ಅಪರೂಪವಾಗಿ ನಿಮ್ಮ ಮನೆಗೆ ದೇವಿ ಬಂದಿದ್ದಾಳೆ. ಆ ತಾಯಿ ಮಹಾಲಕ್ಷ್ಮಿಯೊಡನೆ, ಅದು ಗಂಡ ಹೆಂಡತಿ ಲಕ್ಷ್ಮೀನಾರಾಯಣ ಇಬ್ಬರೂ ಬಂದಿದ್ದಾರೆ, ಲಕ್ಷ್ಮೀ ಭೂವರಾಹ ಬಂದಿದ್ದಾರೆ. ಅವರಿಗೆ ಮೃಷ್ಟಾನ್ನವನ್ನು ನಿಮ್ಮ ಕೈಯಾರ ಒಂದಿಷ್ಟು ತುಪ್ಪವನ್ನು ಕಲಸಿ ಒಂದೊಂದು ತುತ್ತು ಸಹಿತ ಭಗವಂತನಿಗೆ ತಿನ್ನಿಸ್ತಾ ಇದ್ದರೆ, ನಿಮಗೆ ಜನ್ಮದಾತರು ನಿಮ್ಮ ತಂದೆ ತಾಯಿ ನಿಮಗೆ ಅನ್ನ ತಿನ್ನಿಸ್ಬೇಕಾದ್ರೆ, ನಿಮ್ಮ ಅಪ್ಪ ಅಮ್ಮ ನಿಮಗೆ ಊಟ ಮಾಡಿಸ್ಬೇಕಾದ್ರೆ ಎಷ್ಟು ಸಂತೋಷವೋ ಆ ಸಂತೋಷ ಪಡ್ತಾ ಇದ್ದಾರಂತೆ ಆ ತಂದೆ ತಾಯಿ. ಜಗತ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥವ್ರು, ಜಗತ್ತಿನ ಕಷ್ಟಗಳನ್ನು ಹೊಡೆದೋಡಿಸ್ತಕ್ಕಂಥವ್ರು, ಎಂಥ ಬೆಟ್ಟದಂಥ ಕಷ್ಟ ಬಂದರೂ ನಾನಿದ್ದೀನಿ ಅಂತ ಬಂದು ಬೆನ್ನಲ್ಲಿ ನಿಂತುಕೊಳ್ಳುವಂತಹ ದೇವತಾ ಮೂರ್ತಿಗಳು ಲಕ್ಷ್ಮೀ ಭೂವರಾಹ. ಆ ಸ್ವಾಮಿಗೆ ನೀವು ನಿಮ್ಮ ಕೈಯಾರ ತಿನ್ನಿಸ್ತಿರ್ತಕ್ಕಂತಹ ಆ ಅನ್ನ, ಆ ತುಪ್ಪದ ಅನ್ನ ನೋಡಿ ಆನಂದಿಸ್ತಾ ಇದ್ದಾರೆ. ಯಾರೆಲ್ಲ ನನ್ನ ಈ ಸೇವೆಯನ್ನು ಮಾಡ್ತಿದ್ದಾರೆ, ಯಾರೆಲ್ಲ ನನಗೆ ಈ ಮೃಷ್ಟಾನ್ನವನ್ನು ತಿನ್ನಿಸ್ತಿದ್ದಾರೆ, ಯಾರೆಲ್ಲ ನನಗೆ ಈ ಪಾಯಸಾನ್ನವನ್ನು ತಿನ್ನಿಸ್ತಿದ್ದಾರೋ ಅವರೆಲ್ಲರ ವಾಸ್ತುಗುಣದಲ್ಲೂ ನಾನು ನಿಂತು ಭರಿಸ್ತೀನಿ, ಆಶೀರ್ವದಿಸ್ತೀನಿ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿ ನಿಮಗೆ ದರ್ಶನವನ್ನು ಕೊಡಲಿಕ್ಕಾಗಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ, ಸಾಲಿಗ್ರಾಮ ಕ್ಷೇತ್ರಕ್ಕೆ ನಿಮ್ಮನ್ನು ಬರಮಾಡಿಕೊಂಡಿದ್ದಾಳೆ. ಎಲ್ಲರೂ ಸಹಿತ ಲಕ್ಷ್ಮೀ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ದೇವರ ನಡೀತಕ್ಕಂತಹ ಒಂದು ಮಹಾಮಂಗಳಾರತಿಯನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿ
ನಮ್ಮ ಆನಂದ್ ಗುರೂಜಿಯವರು ಏನು ಮಕ್ಕಳಿಗೆ ಭಾಷಣ ಮಾಡ್ತಾರೆ, ಏನೇನು ವಿಚಾರವನ್ನು ಹಂಚ್ಕೋತಾರೆ, ಎಲ್ಲವನ್ನು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪೋಷಕರಿಗೆ ಗೊತ್ತಾಗಬೇಕು. ಭಾರತೀಯ ವಿದ್ಯಾಸಂಸ್ಥೆ ಏನು ಅನ್ನೋದನ್ನು ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇದ್ವಿ. ಮೊನ್ನೆ 3 ದಿವಸದಿಂದ ನೋಡ್ತಾ ಇದ್ವಿ. ಪ್ರತಿ ಚಾನಲ್ನಲ್ಲೂ ಸಹ ಯಾವುದು ಜಿ ಕನ್ನಡ ಚಾನಲಲ್ಲಿ ಭಾರತೀಯ ವಿದ್ಯಾಸಂಸ್ಥೆ ಇದೆ, ಅಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ನಾನು ಹೋಗಿ ಮಾರ್ಗದರ್ಶನ ಕೊಡ್ತೀನಿ ಅಂತೇಳಿ ಶ್ರೀಯುತ ಆನಂದ್ ಗುರೂಜಿಯವರು ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ಆ ಎಲ್ಲ ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಾಯಿ ಭಾರತಿಯನ್ನು ಪ್ರಾರ್ಥನೆ ಮಾಡ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಇಷ್ಟು ಜನ ವಿದ್ಯಾರ್ಥಿಗಳ ನಿಮ್ಮ ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಒಂದು ಕಾಡುಗಲ್ಲನ್ನು ವಿಗ್ರಹವನ್ನಾಗಿ ತಯಾರು ಮಾಡ್ತಕ್ಕಂಥ ಈ ಸುಂದರವಾದಂಥ ತಾಣಕ್ಕೆ ಭಾರತೀಯ ವಿದ್ಯಾಸಂಸ್ಥೆಗೆ ತಲೆಬಗ್ಗಿಸಿ ನಮಸ್ಕರಿಸ್ತಾ, ಮೊದಲು ನಾವೆಲ್ಲರೂ ಸಹಿತ ಪ್ರಾರ್ಥಿಸಬೇಕಾಗಿರ್ತಕ್ಕಂಥದ್ದು, ಜಗತಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿಯಲ್ಲಿ ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ ಎಂಬತಕ್ಕಂತಹ ಒಂದು ನುಡಿಯನ್ನು ಎಲ್ಲರೂ ಸಹಿತ ಮನಸ್ಸಲ್ಲಿ ಹೃದಯದಲ್ಲಿ ತಂದುಕೊಂಡು, ನನ್ನ ಮುಂಭಾಗದಲ್ಲಿರ್ತಕ್ಕಂಥ ಪೋಷಕರಿಗೂ ವಿದ್ಯಾರ್ಥಿನಿಯರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರಿಗೂ ಭಾರತೀಯ ವಿದ್ಯಾಸಂಸ್ಥೆಯ ಇವತ್ತಿನ ಈ ನಡಿಗೆಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಹಿರಿಯರಿಗೂ ಪೋಷಕರಿಗೂ ಸಹಿತ ವಂದಿಸುತ್ತಾ ನಮಸ್ಕರಿಸ್ತಾ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ಯೆ ಯಾರಲ್ಲಿರುತ್ತೆ ಅವರನ್ನು ಒಂದು ಪೂಜನೀಯವಾದಂಥ ಸ್ಥಳದಲ್ಲಿಟ್ಟು ಆರಾಧಿಸಬೇಕು ಎಂಬತಕ್ಕಂಥ ಚಿಂತನೆ ಇವತ್ತು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ್ದು. ಬೋಲೋ ಭಾರತ್ ಮಾತಾ ಕಿ. ಇದೇ ಉತ್ತರ ಕರ್ನಾಟಕದಲ್ಲಿ ನಾನು ಭಾರತ್ ಮಾತಕ್ಕೆ ಜೈ ಎಂದಿದ್ರೆ, ಭಾರತದ ಗಡಿ ಭಾಗದಲ್ಲಿ ವೀರ ಯೋಧರನ್ನು ಕೊಟ್ಟಿರ್ತಕ್ಕಂಥ ತಾಯಂದರು ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿತ್ತು. ಇವತ್ತು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಸಹಿತ, ಭಾರತಾಂಬೆಯ ಸೇವೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥೈರ್ಯ ಧೈರ್ಯವನ್ನು ತುಂಬುತ್ತಾ ಇರತಕ್ಕಂಥದ್ದು ನಮ್ಮ ಭಾರತ ಮಾತೆ. ಅಂತಹ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರಿಗೆ ನಾವು ಒಮ್ಮೆ ಭಾರತಾಂಬೆಗೆ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಬೋಲೋ ಭಾರತ್ ಮಾತಾ ಕಿ. ಯಾರು ತಾಯಿ ಭಾರತಾಂಬೆಗೆ ಜೈಕಾರ ಹೇಳಿಲ್ಲ, ರಾತ್ರಿ ಮನೆಗೆ ಹೋಗಿ ಮಲಕ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊಳಗೆ ನಿಮ್ಮ ಮೊಬೈಲ್ಗಳು ಮಾಯ ಆದರೆ ನಾನು ಜವಾಬ್ದಾರಿ ಅಲ್ಲ. ಯಾಕೆಂದರೆ ನಿಮ್ಮ ಮೊಬೈಲ್ಗೆ ಅಂಥ ಶಕ್ತಿ ಇದೆ. ಬೇಕು ಬೇಡಗಳೆಲ್ಲವೂ ಬಂದರೂ ಅದರಲ್ಲಿ ಬೇಕಾಗಿರೋದನ್ನು ಮಾತ್ರ ತಗೊಳ್ಬೇಕು, ಅದರಿಂದ ಸಂಸ್ಕಾರದ ಅರಿವನ್ನು ಕಲ್ತ್ಕೊಳ್ಬೇಕು. ಇರಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾನು ಸಹಿತ ಇದೇ ಊರಲ್ಲಿ ಹುಟ್ಟಿ ಅರಳೇಪೇಟೆಯಲ್ಲಿ RSS ಪಡೆಯಲ್ಲಿ ನಾನು ಸಹಿತ ಒಂದಷ್ಟು ದಿನ ವ್ಯಾಸಂಗವನ್ನು ಅಲ್ಲಿರ್ತಕ್ಕಂಥ ಕ್ರಮಶಿಕ್ಷಣವನ್ನು ಕಲಿತಿದ್ದರಿಂದ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಒಂದಷ್ಟು ದಿನ ಈ ಸಂಸ್ಕೃತಿಯ ಅರಿವನ್ನು ಪಡೆದಿದ್ದರಿಂದ ಇವತ್ತು ನಿಮ್ಮೂರಿನ ಮನೆ ಮಗ, ಈ ಊರಿನ ಮಗ ಇವತ್ತು ಇಡೀ ಕರ್ನಾಟಕವಲ್ದಿರ, ರಾಜ್ಯವಲ್ದಿರ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರ ಹೆಸರು ನಿಂತಿದೆ ಅಂದರೆ ನನ್ನ ತಂದೆ ತಾಯಿ ಆಶೀರ್ವಾದ. ಈ ಮಣ್ಣಿನ, ಈ ಕರ್ನಾಟಕದ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ, ಚಿಕ್ಕಬಳ್ಳಾಪುರದ ಇಲ್ಲಿನ ಈ ಅನ್ನದ ಋಣ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಭಾರತೀಯ ವಿದ್ಯಾಸಂಸ್ಥೆಯಿಂದ ನನಗೊಂದು ಕರೆಯೋಲೆ ಬಂದಾಗ ಈ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪುಟ್ಟ ಪುಟಾಣಿ ಮಕ್ಕಳಿಗೆ ಒಂದಿಷ್ಟು ಅರಿವನ್ನು ಮೂಡಿಸಬೇಕಾಗಿದೆ. ಅರಿವಿನ ದರ್ಪಣದ ಕಾರ್ಯಕ್ರಮ ನಿಮ್ಮಿಂದ ಆಗಬೇಕು. ಒಂದಷ್ಟು ಜ್ಞಾನ ಭಿಕ್ಷೆಯನ್ನು ಮಕ್ಕಳು ಕೊಡಬೇಕಾಗಿದೆ. ಅದಕ್ಕಾಗಿ ಸಂಸ್ಕೃತಿಯ ಪಾಠ ಬೇಕಾಗಿದೆ ಎಂಬತಕ್ಕಂಥ ಒಂದು ಧ್ವನಿಯ ಮಾತು ಈ ನಿಮ್ಮ ಆನಂದ್ ಗುರೂಜಿಯವರ ಇವತ್ತಿನ ಕಾರ್ಯಕ್ರಮಗಳೆಲ್ಲವನ್ನು ಸಹಿತ ಬದಿಗೊತ್ತು ಇಲ್ಲಿಗೆ ಬರುವಂತೆ ಮಾಡಿದೆ. ಇದು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಾಲೆಗಳಿಗೂ
ನಾವು ಕೊಡಬೇಕಾದಂತಹ ಗೌರವ. ಇವತ್ತು ಪುಟ್ಟ ಪುಟಾಣಿ ಮಕ್ಕಳು ನಾಳೆ ಬೆಳೆದು ದೊಡ್ಡವರಾಗ್ತಕ್ಕಂಥವ್ರು, ನಾಳೆ ಇಡೀ ಭರತಖಂಡದಲ್ಲಿ ಭಾರತದ ಈ ಸುಂದರವಾದಂಥ ಕನಸನ್ನು ಕಾಣಬೇಕಾದಂಥವ್ರು, ಸುಂದರವಾದಂಥ ಪ್ರಜಾಪ್ರಭುತ್ವವನ್ನು ನಿರ್ಮಿಸಬೇಕಾಗಿರ್ತಕ್ಕಂಥವ್ರು, ಸುಂದರವಾದಂಥ ಪ್ರಜೆಗಳಾಗಬೇಕಾದಂಥವ್ರು. ಸಂಸ್ಕಾರದ ಅರಿವು ಎಲ್ಲಿ ಅಂದರೆ ಇದು RSS ಪಡೆಯಲ್ಲಿ. ಸಂಸ್ಕೃತಿಯ ಪಾಠ ಎಲ್ಲಿ ಅಂದರೆ ನಮ್ಮ ಭಾರತೀಯ ವಿದ್ಯಾಸಂಸ್ಥೆನಲ್ಲಿ. ಇಂತಹ ಒಂದು ಅಚ್ಚುಕಟ್ಟಾದಂತಹ ಜ್ಞಾನವನ್ನು ಪಸರಿಸ್ತಿರ್ತಕ್ಕಂಥ ಈ ಜ್ಞಾನ ದೇಗುಲಕ್ಕೆ ಸದಾಕಾಲ ಕೈ ಮುಗಿದು ಒಳಗೆ ಬರಬೇಕು. ಹಾಗೆ ಯಾವೆಲ್ಲ ಪೋಷಕರು ನಿಮ್ಮ ಮನೆ ಮಕ್ಕಳನ್ನು ಈ ಸಂಸ್ಥೆಯಲ್ಲಿ ಬಿಟ್ಟು ನನ್ನ ಮನೆ ಮಕ್ಕಳು ಒಳ್ಳೆ ಜ್ಞಾನವಂತರಾಗಬೇಕು ಎಂಬತಕ್ಕಂಥ ಆಸೆಯಿಂದ ಬಿಟ್ಟಿದ್ದೀರಲ್ಲ, ನಿಜಕ್ಕೂ ನೀವು ಭಾಗ್ಯವಂತರು. ಇಲ್ಲಿ ಜಾತಿ ಮತ ಮುಖ್ಯವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾರೇ ಇದ್ದರೂ ಸಹಿತ ಈ ದೇಹದಲ್ಲಿ ಹರಿತಕ್ಕಂಥ ರಕ್ತದ ಬಣ್ಣ ಒಂದೇ. ಹಾಗಿರಬೇಕಾದ್ರೆ ನಾವೆಲ್ಲರೂ ಮೊದಲು ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಎಂಬತಕ್ಕಂಥ ಒಂದು ಧರ್ಮವನ್ನು ಗಟ್ಟಿಯಾಗಿ ಹಿಡಿದು ನಮ್ಮ ಮನೆ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು. ಆಗಷ್ಟೇ ನಾವು ನೀವೆಲ್ಲರೂ ಸಹಿತ ಈ ಸುಂದರವಾದಂಥ ಈ ಪ್ರಜಾರಾಜ್ಯದಲ್ಲಿ, ಅದರಲ್ಲೂ ರಾಮರಾಜ್ಯದ ಕನಸು ಕಂಡಿರ್ತಕ್ಕಂಥ ನಾವು ನೀವು ಆದಷ್ಟು ಬೇಗ ರಾಮರಾಜ್ಯವನ್ನು ನಿರ್ಮಿಸ್ಲಿಕ್ಕೆ ಆಗುವಂತಹದ್ದು. ರಾಮರಾಜ್ಯದ ಕನಸು ಅಂದರೆ ಏನು? ಹೊಡೆದಾಡ್ತಕ್ಕಂಥದ್ದಲ್ಲ, ಕಿತ್ತಾಡ್ತಕ್ಕಂಥದ್ದಲ್ಲ, ನೀನು ಮೇಲು ನೀನು ಕೀಳು ಎಂಬತಕ್ಕಂಥದ್ದಲ್ಲ, ಜಾತಿಗಳನ್ನು ವಿಭಜನೆ ಮಾಡ್ತಕ್ಕಂಥದ್ದಲ್ಲ. ಮೊದಲು ನಾವೆಲ್ಲರೂ ಒಂದು ಎಂಬತಕ್ಕಂಥ ಒಂದು ನಾಣ್ಣುಡಿ ಇದೆಯಲ್ಲ, ಅದು ರಾಮರು ನುಡಿಸಿರ್ತಕ್ಕಂಥ ಮಾತು. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಪುಟ್ಟ ಪುಟಾಣಿ ಮಕ್ಕಳು, ಎಲ್ಲ ಮಕ್ಕಳಿಗೂ ಸಹಿತ ಸರಿಸಮಾನವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸಿ, ಸಣ್ಣ ಮಕ್ಕಳ ಮನಸ್ಸು ನೊಂದುಕೊಳ್ಬಾರ್ದು, ಅವರ ಪೋಷಕರ ಮನಸ್ಸು ನೊಂದುಕೊಳ್ಬಾರ್ದು ಅಂತ ಆ ಮಕ್ಕಳ ಕೈಲಿ ಡ್ಯಾನ್ಸು, 5, 6, 7, 8ರವರೆಗೂ ಇರ್ತಕ್ಕಂಥ ಆ ಮಕ್ಕಳ ಕೈಲಿ ಡ್ಯಾನ್ಸ್ ಮಾಡಿಸೋದು. ಹಾಗೆ ಆ ಮಕ್ಕಳು ಬರಮಾಡಿಕೊಂಡಂತಹ ರೀತಿ, ಎಲ್ಲಕ್ಕಿಂತ ಅದ್ಭುತವಾದಂತಹ ಈ ಕಲಾಕೃತಿ, ಶ್ರೀರಾಮ ಜನ್ಮಭೂಮಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ನಯನ ಮನೋಹರವಾಗಿರ್ತಕ್ಕಂಥ ಮಂದಿರದ ನೋಟ ನನಗನ್ಸುತ್ತೆ ಇಲ್ಲಿನ RSS ಮುಖಂಡರು, ಈ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರು, ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂಥವರು, ಇವರೆಲ್ಲರ ಮನಸ್ಸಲ್ಲಿ ಒಂದು ಆಸೆ ಇರ್ಬೋದೇನೋ, ಈ ಮಕ್ಕಳನ್ನೆಲ್ಲ ಒಮ್ಮೆ ಅಯೋಧ್ಯ ಕರ್ಕೊಂಡೋಗಿ ರಾಮರ ದರ್ಶನ ಮಾಡಿಸ್ಕೊಂಡ್ಬರ್ಬೋದು ಅಂತ. ನೀವು ಅಯೋಧ್ಯೆಗೆ ಹೊರಡೋ ದಿವಸ, ಈ ಮಕ್ಕಳನ್ನೆಲ್ಲ ನೀವು ಅಯೋಧ್ಯ ಕರ್ಕೊಂಡೋಗೋ ದಿವಸ, ಅದಕ್ಕೆ ಚಾಲನೆ ಕೊಡಲಿಕ್ಕಾಗಿ, ಮೊದಲನೇ ಒಂದು ಶ್ರೀಕಾರವನ್ನು ಹೇಳಲಿಕ್ಕಾಗಿ, ಅವತ್ತು ಮಕ್ಕಳಿಗೆ ಸಿಹಿಯನ್ನು ಹಂಚಲಿಕ್ಕಾಗಿ ನಾನು ಎಲ್ಲೇ ಇದ್ದರೂ ಈ ಶಾಲೆಗೆ ಪುನಃ ಬರ್ತೇನೆ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ಒಂದು ಕನಸು ಕಟ್ಟಿದ್ದಾರೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಜ್ಞಾನವಂತರಾಗಬೇಕು. ಪ್ರತಿಯೊಬ್ಬ ರೈತ ಬಾಂಧವ ಸಹಿತ ತನ್ನ ತೋಳ್ಬಲವನ್ನೇ ನಂಬಿ ಬದುಕಬೇಕು. ಇನ್ನೊಬ್ಬರ ಹತ್ರ ಕೈ ಅಡ್ಡಬಾರ್ದು. ಅದಕ್ಕೇನು ಮಾಡಬೇಕು? ನೀವು ಒಳ್ಳೆ ಜ್ಞಾನವಂತರಾಗಬೇಕು, ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಹರಿತವಾದಂಥ ಖಡ್ಗ ಯಾವುದು ಅಂದರೆ ಅದು ಲೇಖನಿ ಅಂತ. ಆ ಲೇಖನಿ ಎಂಬತಕ್ಕಂಥದ್ದು ಎಲ್ಲಿದೆ ಅಂದರೆ ಇಲ್ಲಿರ್ತಕ್ಕಂಥ ಗುರುಗಳ ಕೈಯಲ್ಲಿದೆ. ಇಲ್ಲಿರ್ತಕ್ಕಂಥ ಗುರುಗಳ ಕೈಯಲ್ಲಿರ್ತಕ್ಕಂಥ ಲೇಖನಿಯಿಂದ ಸುಂದರವಾದಂಥ ವಿಗ್ರಹವನ್ನು ಕೆತ್ತಬೋದಾದರೆ ಅದು ನಿಮ್ಮ ಮನೆ ಮಕ್ಕಳ ವಿಗ್ರಹಗಳಾಗಿರಬೇಕು. ಅಂತಹ ಮಕ್ಕಳಲ್ಲಿ ಒಂದು ಒಳ್ಳೆ ಉತ್ತೇಜನವಾದಂಥ ಯೋಗ್ಯವಾದಂಥ ವಿದ್ಯೆಯನ್ನು ಕಲಿಸುವಂಥ ಗುಣ ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿದೆ. ಆ ನಂಬಿಕೆ ಇವತ್ತು ಇಡೀ ರಾಜ್ಯದಲ್ಲೇ ಅದು ಹೊರಹೊಮ್ಮಿದೆ. ಅದಕ್ಕಾಗಿ ಚಿಕ್ಕಬಳ್ಳಾಪುರದ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ನಮ್ಮ ಹೃದಯ ಮುಟ್ಟಿರ್ತಕ್ಕಂತಹದ್ದು. ಹಾಗಾಗಿ ಭಾರತೀಯ ವಿದ್ಯಾಸಂಸ್ಥೆಯ 45ನೇ ವರ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಇನ್ನಷ್ಟು ನಿರಂತರವಾಗಿ ರಾರಾಜಿಸುವಂಥದ್ದಾಗಲಿ. ಈ ಒಂದು ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಜೀವನ ಅತ್ಯಮೂಲ್ಯವಾಗಿರಲಿ, ಎಲ್ಲರೂ ಸಹಿತ ಜ್ಞಾನವಂತರಾಗಿರಲಿ. ಪ್ರತಿಯೊಬ್ಬ ಪೋಷಕರಿಗೂ ಒಂದು ಕಿವಿ ಮಾತು ಹೇಳೋದು ಇಷ್ಟೇ. ಮೊದಲು ತಾಯಿ ಹೇಳಬೇಕು, ನಿಮ್ಮಪ್ಪನ ಕಾಲಿಗೆ ನಮಸ್ಕಾರ ಮಾಡಪ್ಪ ಅಂತ. ಅಪ್ಪ ಹೇಳಬೇಕು, ನಿಮ್ಮಮ್ಮನ ಕಾಲಿಗೆ ನಮಸ್ಕಾರ ಮಾಡು ಅಂತ. ಅದೇ ಥರ ಅಪ್ಪ ಅಮ್ಮ ಇಬ್ಬರು ಹೇಳಬೇಕು, ಮನೇಲಿ ಅಜ್ಜಿ ತಾತ ಇದ್ದಾರೆ, ಫಸ್ಟ್ ಅವ್ರ ಕಾಲಿಗೆ ನಮಸ್ಕಾರ ಮಾಡು ಅಂತ. ಬೆಳಗ್ಗೆ ಎದ್ದು ಮೊದಲು ನೀವು ಮಾಡಬೇಕಾದಂಥದ್ದು ಅಪ್ಪ ಅಮ್ಮನಿಗೆ, ಅಣ್ಣ ಅತ್ತಿಗೆ, ಯಾರು ದೊಡ್ಡವರಿದ್ದಾರೆ ಮನೇಲಿರ್ತಕ್ಕಂಥ ಹಿರಿಯರು ಎಲ್ಲರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ತಪ್ಪಲ್ಲ. ಇಲ್ಲಿ ಬಂದು ಎಕ್ಸಸೈಸ್ ಮಾಡ್ತಕ್ಕಂಥದ್ದಲ್ಲ, ಇಲ್ಲಿ ಬಂದು ಪಲ್ಟಿ ಹೊಡಿತಕ್ಕಂಥದ್ದಲ್ಲ. ಮೊದಲು ಮನೇಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಜೊತೆಗೆ ಅಲ್ಲಿಂದ ಬಂದ ತಕ್ಷಣ ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಸಾಧ್ಯವಾದರೆ ಸೊಂಟ ಬಗ್ಸಿ ನಮಸ್ಕಾರ ಮಾಡಿ, ತಪ್ಪೇನಿಲ್ಲ. ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅದಕ್ಕಿನ್ನ ಪುಣ್ಯದ ನೆಲ ಇಲ್ಲ. ನೀವು ಪಾದವನ್ನು ಮುಟ್ಟಬೇಕಾದ್ರೆ ಈ ಭೂತಾಯಿನ ಮುಟ್ತೀರಿ,
ಆ ಭೂತಾಯಿನ ಮುಟ್ಟಿ ನಮಸ್ಕಾರ ಮಾಡಿದಾಗ ನಿಮ್ಮೆಲ್ಲರ ಜೀವನ ಪಾವನ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ ನೀವು ನಮಸ್ಕಾರ ಮಾಡಿದಾಗ ಆ ಇಬ್ಬರ ಕಣ್ಣುಗಳಲ್ಲೂ ಸಹಿತ ಆನಂದ ಭಾಷೆ ಬರುತ್ತೆ. ನನ್ನ ಮಕ್ಕಳು ಎಂಥ ಜ್ಞಾನವಂತರಪ್ಪ, ನನ್ನ ಮಕ್ಕಳು ಎಷ್ಟು ಬುದ್ಧಿವಂತರಪ್ಪ ಅಂತ ಆ ಚಿಂತನೆ ಬರುತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ರಾಮ್ಕುಮಾರ್ ಅವರು ಅಧ್ಯಕ್ಷರು, ಭಾರತೀಯ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರ ಇವರ ಘನ ನೇತೃತ್ವದಲ್ಲಿ ಬಹಳ ಅದ್ಧೂರಿತವಾಗಿ ನಡೀತಿರ್ತಕ್ಕಂತಹ ಕಾರ್ಯಕ್ರಮ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಮುತ್ತು ರತ್ನಗಳು ಸಾಕಷ್ಟು ಇದೆ. ಹಾಗೆ ಎಲ್ಲ ಉಪಾಧ್ಯಾಯರು, ಅಧ್ಯಾಪಕರು, ಶಿಕ್ಷಕರು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಿ ಟಿ ಮೇಷ್ಟ್ರು ಭಾಳ ಚೆನ್ನಾಗಿ ಮಾಡಿಸ್ತಾ ಇದ್ರು ಪಿ ಟಿನ. ನನಗನ್ನಿಸ್ತು ನನ್ನ ಬಾಲ್ಯ ಇನ್ನಷ್ಟು ಚಿಕ್ಕದಾದರೆ ಒಂದಷ್ಟು ದಿನ ಪುನಃ ನಾನು ಈ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಒಂದಷ್ಟು ದಿನ ಮಧ್ಯದಲ್ಲಿ ನಿಮ್ಮ ಜೊತೆ ಕೂತು ಪಾಠ ಕಲಿಬೇಕು ಅನ್ನೋ ಆಸೆ ನನಗೆ. ಯಾಕೆಂದರೆ ಈ ಮಕ್ಕಳ ಗುಣ ಮತ್ತು ವಿದ್ಯೆಯನ್ನು ಕಲಿಬೇಕು ಎಂಬತಕ್ಕಂಥದ್ರ ಹುಚ್ಚು ಹೇಗಿದೆ ಅಂದರೆ, ವಿದ್ಯೆಯನ್ನು ಕಲಿಬೇಕು ಎಂಬತಕ್ಕಂಥ ಹುಚ್ಚಿದ್ರೆ ಅವನಿಗೆ ವಯಸ್ಸಿನ ತಾರತಮ್ಯ ಇಲ್ಲ. 100 ವರ್ಷ ಆದರೂ ಸರಿಯೇ, 99 ವರ್ಷ ಆದರೂ ಸರಿಯೇ, ನಾವು ವಿದ್ಯಾರ್ಥಿಗಳೇ. ಈ ಭರತಖಂಡದಲ್ಲಿ ನಾವು ಕಲಿತಷ್ಟು ಕಲಿಬೇಕಾಗಿದೆ. ಎಷ್ಟು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಇವತ್ತು ಶಾಲೆಗಳಲ್ಲಿ ಹೇಳ್ಕೊಡ್ಬೇಕಾದ್ದು, ಶಾಲೆಗಳಲ್ಲಿ ಕಲಿಬೇಕಾದ್ದು ಬೇಡವಾದಂಥ ಗ್ರಂಥಗಳಲ್ಲಿರ್ತಕ್ಕಂಥ ಚರಿತ್ರೆ ಅಲ್ಲ, ನಿಮ್ಮ ಬದುಕಿನ ಪಾಠ, ಅನುಭವಸ್ಥರ ಪಾಠ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪೋಷಕರ ಶ್ರಮ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಿದ್ದಾರೆ, ನಿಮ್ಮ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಿಮ್ಮಪ್ಪ ಎಲ್ಲೆಲ್ಲಿ ಸಾಲ ಸೋಲ ಮಾಡಿ ನಿಮ್ಮನ್ನು ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ ಅಂತ. ಆದರೆ ಆ ಮಾತು ಇಲ್ಲಿ ನಾನು ಆಡಬೇಕಾದ್ದಿಲ್ಲ. ನಿಮ್ಗಳ ವಿದ್ಯಾಭ್ಯಾಸವೇ ಉಚಿತವಲ್ಲಪ್ಪ. ನೀವೆಲ್ಲರೂ ಫ್ರೀಯಾಗಿ ಓದ್ತಾ ಇದ್ದೀರಿ, ನೀವು ಅದೃಷ್ಟ ಮಾಡಿದ್ದೀರಿ. ಯಾವ ಜನ್ಮದ ಪುಣ್ಯವೋ ಇಂಥದ್ದೊಂದು ಶಾಲೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿದ್ಯಾರ್ಥಿಗಳ ಜೀವನ ಹೇಗಾಗಿದೆ ಅಂದರೆ, ಮನೆಯಲ್ಲಿರ್ತಕ್ಕಂಥ ಪೋಷಕರು ಮನೆ ಮಠ ಮಾರ್ಕೋಬೇಕಾಗಿದೆ, ಸಾಲ ಮಾಡಬೇಕಾಗಿದೆ, ಬ್ಯಾಂಕಲ್ಲಿ ಲೋನ್ ತೊಗೋಬೇಕಾಗಿದೆ, ಬಡ್ಡಿ ಕೊಟ್ಟಿರ್ತಕ್ಕಂಥವ್ರು ಮನೆ ಬಾಗಿಲಲ್ಲಿ ಬಂದು ನಿಂತು ಚೀತು ಅಂತ ಉಗಿಯುವಂಥ ಪರಿಸ್ಥಿತಿ ಆಗಿರುವಾಗ ಈ ಸಂಸ್ಥೆ ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದೆಯಲ್ಲಪ್ಪ. ಅದಕ್ಕಾಗಿ ನಮ್ಮ ಮನೆ ಮಕ್ಕಳನ್ನು ಸಂಸ್ಕಾರವಂತರಾಗಿ ಸದಾಕಾಲ ಈ ಸಂಸ್ಥೆಗೆ ನಾವು ತಲೆಬಗ್ಗಿಸಿ ನಮಸ್ಕರಿಸ್ತಾ ಈ ಸಂಸ್ಥೆಯಲ್ಲಿ ಮಕ್ಕಳನ್ನು ಓದಿಸ್ಲಿಕ್ಕೆ ಎಲ್ಲ ಪೋಷಕರು ಮುಂದೆ ಬಂದು ಇಂತಹ ಧರ್ಮ ಕಾರ್ಯಗಳಲ್ಲಿ ನಾವು ನಿಮ್ಮ ಮುಂದಿದ್ದೀವಿ ಅಂತ ಹೇಳುವಂಥ ಒಂದು ಒಳ್ಳೆಯ ಮನಸ್ಸು ಪ್ರತಿಯೊಬ್ಬ ಪೋಷಕರಿಗೂ ಬರಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹುಶಃ ಈ ಪುಟ್ಟ ಪುಟಾಣಿ ಕಂದಮ್ಮಗಳಿಗೆ ಈ ಆನಂದ್ ಗುರೂಜಿಯವರ ಮಾತಿಗಿನ್ನ ಅವರ ಒಂದು ಆಟಪಾಠಗಳನ್ನು ನೋಡುವಂಥ ಸೌಭಾಗ್ಯ ಎಲ್ಲ ಪೋಷಕರ ಕಣ್ಗಳಲ್ಲಿ ತುಂಬಿಕೊಂಡಿದೆ. ಹಾಗೆ ಎಲ್ಲ ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಮಕ್ಕಳ ಆಟ ಪಾಠಗಳನ್ನೇ ನೋಡುವಂಥವರಾಗುವಂಥದ್ದಾಗಿ ನನ್ನ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ बोलो श्री रामचंद्र महाराज की।